ಹಾಯ್, ಇವತ್ತು ಪೇಪರ್ 2ಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಯಾವ್ಯಾವ ಬುಕ್ಸ್ ಓದಬೇಕು ಅಂತ ಹೇಳ್ತೀನಿ. ಸರಿನಾ? ಬೇಗ ನೋಟ್ ಮಾಡ್ಕೊಳ್ಳಿ. ತುಂಬ ಬೇಗ ಮುಗಿಸ್ತೀನಿ. ತುಂಬ ಈಸಿ ಇದೆ, ಜಾಸ್ತಿ ಇಲ್ಲ. ಜಸ್ಟ್ 3 ಸಬ್ಜೆಕ್ಟ್ಸ್ ಇದೆ, 3 ಬುಕ್ಸ್ ಇದೆ. ಜಸ್ಟ್ ಬೇಗ ಕಂಪ್ಲೀಟ್ ಮಾಡೋಣ, ಓಕೆನಾ? ಫಸ್ಟ್ ಯಾವ ಸಬ್ಜೆಕ್ಟ್ಸ್ ಇದೆ ನೋಡ್ಕೊಳ್ಳೋಣ. ಮೊದಲನೇದಾಗಿ ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ. ಸೆಕೆಂಡ್ನೇದು ಜನರಲ್ ಇಂಗ್ಲಿಷ್. ಮೂರನೇದು ಕಂಪ್ಯೂಟರ್ ಅವೇರ್ನೆಸ್. ಓಕೆನಾ? ಇದಿಷ್ಟು ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಮೇನ್ ಆಗಿ ಕಂಪ್ಯೂಟರ್ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇದ್ರೆ ಸಾಕು, ತುಂಬಾ ಡೆಪ್ತ್ ನಾಲೆಡ್ಜ್ ಬೇಡ. ಓಕೆನಾ? ಮೊದಲನೇದಾಗಿ ಸಾಮಾನ್ಯ ಕನ್ನಡ. ಒಂದ್ ವೇಳೆ ತುಂಬಾ ಡೆಪ್ತ್ ಆಗಿ ಕೇಳಿದ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದೊಂದು ಸಬ್ಜೆಕ್ಟ್ಸ್ಗೂ 1, 2, 3 ಕ್ವಶನ್ಸ್ ಬರುತ್ತೆ ಅಷ್ಟೇ. ಅದಕ್ಕೆ ಜಾಸ್ತಿ ಓವರ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮಗೆ ನಾಲೆಡ್ಜ್ ಇದ್ರೆ ಅಪ್ಲೈ ಮಾಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ಓಕೆನಾ? ಫಸ್ಟ್ ಬಂದ್ಬಿಟ್ಟು ಸಾಮಾನ್ಯ ಕನ್ನಡ. 3 ಬುಕ್ಸ್ ಇರೋದು. ಮೊದಲನೇದಾಗಿ ಸಾಮಾನ್ಯ ಕನ್ನಡಗೆ ಆಲ್ಮೋಸ್ಟ್ ಎಲ್ಲ ಆಸ್ಪಿರೆಂಟ್ಸ್ಗಳು ಯೂಸ್ ಮಾಡೋ ಬುಕ್ ಇದು. ಎಲ್ಲ ಆಸ್ಪಿರೆಂಟ್ಸ್ ಹತ್ರನೂ ಇರುತ್ತೆ. ಸ್ಪರ್ಧಾ ವಿಜೇತದು ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಅಂತಾನೆ ಬುಕ್ ಸಿಗುತ್ತೆ ಮಾರ್ಕೆಟಲ್ಲಿ. ಎಲ್ಲ ಕಡೆನೂ ಅವೈಲೇಬಲ್ ಇರುತ್ತೆ, ರೆಫರ್ ಮಾಡಿ. ಓಕೆನಾ? ಸಾಕು. ಜನರಲ್ ಕನ್ನಡಗೆ ಒಂದ್ ಬುಕ್ ಬೇಕಾದಷ್ಟು. ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲಾನು ಗ್ರೂಪ್ ಸಿಗೆ ಬರುವಂತ ಎಲ್ಲದನ್ನು ಅವ್ರು ಕವರ್ ಮಾಡಿದ್ದಾರೆ. ಗ್ರೂಪ್ ಸಿಗೆ ಬೆಸ್ಟ್ ಇದೆ ಅದು. ಓಕೆನಾ? ಸಾಕೋದು. KM ಸುರೇಶ್ ಅವ್ರು ಬರ್ದಿರೋದು. ದೆನ್ ಇದಾದ್ಮೇಲೆ ಜನರಲ್ ಇಂಗ್ಲಿಷ್. ಇದಕ್ಕೆ ಆಕ್ಚುಲಿ ಶಿವಕುಮಾರ್ ಮಾವಲಿ ಅನ್ನೋರ್ದು ಒಂದು ಬುಕ್ ಇದೆ, ಜನರಲ್ ಇಂಗ್ಲಿಷ್ ಅಂತ. ಇದು ಆಕ್ಚುಲಿ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಸಿಗುತ್ತೆ ನಿಮಗೆ. ಕಂಪ್ಲೀಟ್ ಇಂಗ್ಲಿಷ್ ಇಲ್ಲ. ಆಕ್ಚುಲಿ ಅವರು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಇಂಗ್ಲಿಷಲ್ಲಿ ನಿಮಗೆ ಅವರು ಫುಲ್ ಕಂಪ್ಲೀಟ್ ಅದನ್ನ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಬುಕ್ಸ್ ತುಂಬಾ ಚೆನ್ನಾಗಿದೆ. ನಂಗೆ ಅನ್ಸಂಗೆ ಕೆಲವರು ಈ ಬುಕ್ನ ರೆಫರ್ ಮಾಡಿರೋ ನಾನು ನೋಡಿದ್ದೀನಿ. ಎಲ್ಲರೂ ಇದೇ ಬುಕ್ನ ಯೂಸ್ ಮಾಡ್ತಾರ ನಂಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕನ್ನಡ ಆಸ್ಪಿರೆಂಟ್ಸ್ಗಳು ಯಾರಾದರೂ ಇದ್ರೆ, ಕನ್ನಡದಲ್ಲಿ ನಮಗೆ ತುಂಬ ಅರ್ಥ ಆಗಲ್ಲ, ನಾವು ಕನ್ನಡ ಮೀಡಿಯಂ ಅಂತ ಇರುತ್ತಲ್ವ, ಅವ್ರು ಆ್ಯಕ್ಚುಲಿ ಇದನ್ನು ಓದ್ಬೋದು. ಯಾಕೆಂದರೆ ಅವ್ರು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟು ದೆನ್ ನೆಕ್ಸ್ಟು ಇಂಗ್ಲೀಷಲ್ಲಿ ಅವರು ನಿಮಗೆ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಜನರಲ್ ಇಂಗ್ಲೀಷ್, ಶಿವಕುಮಾರ್ ಮಾವಲಿ. ಓಕೆನಾ? ದೆನ್ ಥರ್ಡ್ ಒನ್ ಕಂಪ್ಯೂಟರ್ ಅವೇರ್ನೆಸ್, ಅರಿಹಂತ್. ಅರಿಹಂತ್ ಬುಕ್ಕು ಇದು ಆಲ್ಮೋಸ್ಟ್ ಯಾವ್ಯಾವ ಎಕ್ಸಾಮ್ಸ್ಗಳಿಗೆ ಕಂಪ್ಯೂಟರ್ ಇದೆಯೋ ಎಲ್ಲ ಆಸ್ಪಿರೆಂಟ್ಸ್ಗಳು ಇದನ್ನು ಯೂಸ್ ಮಾಡ್ತಾರೆ. ಬಟ್ ಏನು ಅಂದರೆ ನಂಗೆ ಅನ್ನಿಸ್ದಂಗೆ ಇದರಲ್ಲಿ ಕೆಲವೊಂದು ವರ್ಡ್ಸ್ಗಳು, ಕೆಲವೊಂದು ಟಾಪಿಕ್ಗಳು ನಂಗೆ ಅರ್ಥ ಆಗಲ್ಲ ಈ ಬುಕ್ಕಿಂದ. ಬಟ್ ಆ್ಯಕ್ಚುಲಿ ಇವ್ರು ಆಲ್ಮೋಸ್ಟ್ ಬೇಸಿಕ್ಸ್ ಎಲ್ಲನೂ ಈ ಬುಕ್ಕಲ್ಲಿ ಕವರ್ ಮಾಡಿದ್ದಾರೆ. ಬಟ್ ಬುಕ್ ಚೆನ್ನಾಗಿದೆ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಬುಕ್ ಇದೆ, ಬಟ್ ಅದು ನನಗೆ ನೆನಪು ಬರ್ತಿಲ್ಲ. ಅದು ಆ್ಯಕ್ಚುಲಿ ಇನ್ನೂ ತುಂಬ ಚೆನ್ನಾಗಿದೆ. ಇದಕ್ಕಿಂತ ತುಂಬ ಬೇಸಿಕ್ಕಾಗಿ ಈಸಿಯಾಗಿ ಅರ್ಥ ಮಾಡ್ಕೊಬೇಕು ಅಂದರೆ ಆ ಬುಕ್ ತುಂಬ ಚೆನ್ನಾಗಿದೆ. ಒಂದು ವೇಳೆ ನಿಮ್ಗೆ ಯಾರಾದರೂ ಅರಿಹಂತ್ ಬುಕ್ ಓದಿ, ನಾನು ಓದಿದ್ದು ಅರಿಹಂತೆ, ಬಟ್ ನನಗೂ ಓದುವಾಗ ಸ್ವಲ್ಪ ಕೆಲವೊಂದು ಟಾಪಿಕ್ ಎಲ್ಲ ಅರ್ಥ ಆಗಲಿಲ್ಲ. ಸೊ ಅದಕ್ಕೆ ನಾನು ಇದಾದ್ಮೇಲೆ ಇನ್ನೊಂದು ಬುಕ್ ಓದಿದೆ. ಬಟ್ ನನಗೆ ಆ ಬುಕ್ ತುಂಬ ನೆನಪು ಮಾಡ್ಕೊಂಡೆ. ನನ್ನ ಹತ್ರನೂ ಆ ಬುಕ್ ಹುಡುಕ್ದೆ, ಸಿಗಲಿಲ್ಲ. ಬಟ್ ನಾನು ಹೇಳ್ತೀನಿ ಯಾವ್ದು ಬುಕ್ ಅಂತ. ಬಟ್ ಈ ಬುಕ್ ತುಂಬ ಚೆನ್ನಾಗಿದೆ, ರೆಫರ್ ಮಾಡ್ಬೋದು. ಕಂಪ್ಯೂಟರ್ ಅವೇರ್ನೆಸ್, ಅರಿಹಂತ್ ಅಂತ. ಇಲ್ಲಾಂದರೆ ಹೇಳಿ ಆಯಿತಾ, ನಾ ಇನ್ನೊಂದು ಬುಕ್ ಸಜೆಸ್ಟ್ ಮಾಡ್ತೀನಿ. ಬಟ್ ಆದಷ್ಟು ಇನ್ನೊಂದು ಸಲ ಹೇಳ್ತಿದ್ದೀನಿ, ಮೂರು ಬುಕ್ ಈಸ್ ಎನಫ್. ಯಾವುದಕ್ಕೂ 2 ಬುಕ್ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ. ಒಂದೊಂದು ಸಬ್ಜೆಕ್ಟ್ಗೂ 1 ಬುಕ್ ಅಷ್ಟೇ. ಏನಲ್ಲ ಅಂದರೂ ಒಂದೊಂದು ಬುಕ್ಕನ್ನ ಒಂದು 5 to ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10 ರೀಡಿಂಗ್ಸ್ ಕೊಡಿ. ಕಂಪ್ಲೀಟ್ ಓಕೆ, ಒಂದು ಲೆವೆಲಲ್ಲಿ ಒಂದು ಅಟ್ಲೀಸ್ಟ್ ಒಂದು 100%, ಒಂದು 60-70% ರೆಡಿ ಆಗಿದ್ದೀರಾ ಅಂದಿದ ತಕ್ಷಣ MCQ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಸಾಕು. 3 ಬುಕ್ಕನ್ನ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಓದಿ. ಸೊ ಇದೆಲ್ಲದ್ರ ಜೊತೆಗೆ ಒಂದು ನಿಮಿಷ, ಇನ್ನೊಂದು ಬುಕ್ ಇದೆ ಆ್ಯಕ್ಚುಲಿ. ಒಂದು ವೇಳೆ ನೀವು ಇದನ್ನೆಲ್ಲ ಇದು ಮಾಡಿದ್ರೆ ಒಂದು ಕ್ವಶನ್ ಬುಕ್ ಇದೆ, ಸ್ಪರ್ಧಾ ವಿಜೇತ ಅವ್ರದ್ದೆ. ಕಮ್ಯುನಿಕೇಷನ್ ಪೇಪರ್ 2 ಅಂತಾನೆ ಒಂದು ಬುಕ್ ಬರುತ್ತೆ. ಅದು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ.
ಇದು ಆ್ಯಕ್ಚುಲಿ ಫುಲ್ ಕಂಪ್ಲೀಟ್ 3 ಸಬ್ಜೆಕ್ಟ್ನ ಸೇರಿ ಕಂಪೈಲೇಷನ್ ಮಾಡಿರ್ತಾರೆ. ಓಲ್ಡ್ ಕ್ವಶನ್ ಪೇಪರ್ನ ಆ್ಯಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ದು ಗ್ರೂಪ್ ಸಿ ಎಕ್ಸಾಮ್ಸ್ದು ಕ್ವಶನ್ ಪೇಪರ್ನ ತೆಗೆದ್ಬಿಟ್ಟು ಕಂಪೈಲೇಷನ್ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದಾರೆ. 3 ಪೇಪರ್ ಇರೋದ್ರಿಂದ ಜಸ್ಟ್ ನೀವು ಈ 3 ಬುಕ್ಸ್ನ ಓದಾದ್ಮೇಲೆ ಈ ಬುಕ್ನ ತೊಗೊಂಡು ಸಾಲ್ವ್ ಮಾಡಿ ಓಲ್ಡ್ ಕ್ವಶನ್ ಪೇಪರ್ ಇರುತ್ತಲ್ಲ ಜಸ್ಟ್ ರೆಫರ್ ಮಾಡ್ಬೋದು. ಪೇಪರ್ 2 ಇಷ್ಟಿದೆ, ಇಷ್ಟನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಮುಗ್ದೋಗುತ್ತೆ. ಇದ್ರ ಮೇಲೆ ಯಾವುದೇ ಥರ ಮಟೀರಿಯಲ್ಸ್ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ. ನಾನು ಹೇಳ್ತೀನಿ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ, ಇದೇ ಬುಕ್ನೇ ಓದಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆಯೋ, ನಿಮ್ಗೆ ಯಾವ್ದು ಈಸಿಯಾಗಿ ಅರ್ಥ ಆಗುತ್ತೋ ಆ ಬುಕ್ಕನ್ನ ಓದಿ, ಬಟ್ ಅದಕ್ಕೆ ಸ್ಟಿಕ್ ಆಗಿ ಅಷ್ಟೇ, ಆಯಿತಾ? ಅದು ಒಂದು ಬುಕ್ ಒಂದು ಸ್ಟಿಕ್ ಅಷ್ಟೇ. ಮತ್ತು ಬೇರೆ ಯಾವುದೇ ತರಹ ಇನ್ನೊಂದು ಬುಕ್ ಅಂತ ಇಟ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಸಾಕು ಆ ಎಕ್ಸಾಮ್ಗೆ ಆ ಬುಕ್ ಓದಿ ಕಂಪ್ಲೀಟ್ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು MCQ ಸಾಲ್ವ್ ಮಾಡಿಕೊಂಡು, ಇಲ್ಲ ಟೆಸ್ಟ್ ಸೀರೀಸ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಇನ್ಸ್ಟಿಟ್ಯೂಟ್ ಅವರು ಟೆಸ್ಟ್ ಸೀರೀಸ್ಗಳಿರ್ತಾರಲ್ಲ ತಗೊಂಡು ಜಸ್ಟ್ ಟೆಸ್ಟ್ನ ಸಾಲ್ವ್ ಮಾಡಿ ಎಕ್ಸಾಮ್ ಕೊಡಿ, ಸರಿನಾ? ಸೊ ಅಷ್ಟೇ ಪೇಪರ್ 2. ನೆಕ್ಸ್ಟ್ ವಿಡಿಯೋದಲ್ಲಿ ಪೇಪರ್ 1ಗೆ ಕನ್ನಡ ಸೋರ್ಸ್ಗಳು ಯಾವ್ದು ಬೇಕು ಅಂತ ಹೇಳ್ತೀನಿ, ಸರಿನಾ? ಅಲ್ಲಿ ತನಕ ಬಾಯ್, ಲವ್ ಯು ಆಲ್.